ಅಪರೂಪದಲ್ಲಿ ಅಪರೂಪದ ಪ್ರಕರಣ ಇದಲ್ಲ. ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ನೀಡಿದ್ದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿಸಿರುವಂತದ್ದು. ಆದೇಶದಲ್ಲಿ ಕಾರಣ ತಿಳಿಸಿದ್ದಾರೆ ಜಡ್ಜ್ ಅನಿರ್ಬನ್ ದಾಸ್. ಸೆಲ್ಡಾ ಜಿಲ್ಲಾ ಹೆಚ್ಚುವರಿ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಏನು ತೀರ್ಪು ಪ್ರಕಟ ಆಗಿದೆ, ಇದು ಅಪರೂಪದ ಪ್ರಕರಣವಲ್ಲ ಅಂತ ನ್ಯಾಯಾಧೀಶರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಸಂಜಯ್ ರಾಜ್ಗೆ. ಅತ್ಯಾಚಾರ ಆರೋಪಿ ಅಪರಾಧಿಗೆ ಈಗ ಪ್ರಕಟ ಆಗಿದ್ದು, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಹರೀಶ್. ತಾವು ವಿವರಿಸ್ತಾ ಇದ್ರು, ಈಗ ಶಿಕ್ಷೆ ಪ್ರಮಾಣ ಏನು ಪ್ರಕಟ ಆಗಿದೆ, ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ, ಹೇಳಿದ್ದೇನು ಜಡ್ಜ್, ಏನು ಮಾಹಿತಿಗಳು ಲಭ್ಯ ಆಗ್ತದೆ? ಯಾಕಂದ್ರೆ ನಿನ್ನೆ ಕೂಡ ನಿನ್ನೆ ಪ್ರಮುಖವಾಗಿ ಅವರ ಆರೋಪಿ ಹೇಳ್ತಾ ಇದ್ದೇನು ಅಂತಂದ್ರೆ, ನನ್ನಲ್ಲಿ ಸಿಲುಕಿಸಲಾಗಿದೆ, ನನ್ನಲ್ಲಿ ಏನು ಪಾತ್ರ ಇಲ್ಲ, ನನ್ನ ವಾದವನ್ನು ಕೂಡ ಕೇಳಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ಆತನ ವಾದ ಕೂಡ ಆಲಿಸಲಾಯ್ತಾ? ಶಿಕ್ಷೆ ಪ್ರಕಟ ಆಗೋದಕ್ಕೂ ಮುಂಚೆ ಹೇಗೆ? ಹೌದು ಪ್ರತಿಮಾ, ಸಹಜವಾಗಿ ಆತನ ವಾದವನ್ನು ಕೂಡ ವಿಚಾರಣೆ ವೇಳೆ ಆಲಿಸಲಾಗಿರುತ್ತೆ. ಆತನ ಪರ ವಕೀಲರು ಕೂಡ ವಿಚಾರಣೆಯನ್ನ ವಾದವನ್ನ ಮಂಡಿಸಿರ್ತಾರೆ. ಅಂದ್ರೆ ವಕೀಲರು ವಾದ ಮಂಡಿಸ್ಲಿಲ್ಲ ಅಂತಂದ್ರು ಆತನಿಗೂ ಕೂಡ ತನ್ನ ಅಭಿಪ್ರಾಯ ಹೇಳಲಿಕ್ಕೆ ಮತ್ತೆ ತನ್ನ ವಾದವನ್ನ ಮಂಡಿಸ್ಲಿಕ್ಕೆ ಕೋರ್ಟ್ ಅವಕಾಶವನ್ನ ಕೊಡುತ್ತೆ. ಆತ ಮೊದಲಿನಿಂದಲೂ ಹೇಳ್ತಿರೋದಷ್ಟೇ, ನಾನು ಈ ಒಂದು ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ, ನನ್ನನ್ನ ಒತ್ತಡ ಪೂರ್ವಕವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ, ಮತ್ತೆ ನನ್ನನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿ ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೊರಗಡೆ ಫ್ರೀಯಾಗಿ ಓಡಾಡ್ಕೊಂಡಿದ್ದಾರೆ, ನನ್ನನ್ನ ಒತ್ತಾಯ ಪೂರ್ವಕವಾಗಿ ನನ್ನ ಕೈಲಿ ಸಹಿ ಹಾಕಿಕೊಳ್ಳಾಯ್ತು, ನನ್ನಿಂದ ಹೇಳಿಕೆಯನ್ನ ಪಡೆಯಲಾಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಸಾಕ್ಷ್ಯಗಳನ್ನ ಕೋರ್ಟ್ ಪರಿಗಣಿಸುತ್ತೆ. ಮುಖ್ಯವಾಗಿ 50ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ವಿಚಾರಣೆ ಮಾಡಿದೆ ಕೋರ್ಟ್. ಮುಖ್ಯವಾಗಿ ಟ್ರೈನಿ ವೈದ್ಯ ಸಹೋದ್ಯೋಗಿಗಳು ಯಾರಿದ್ದಾರೆ ಅವರ ಸಾಕ್ಷಿಗಳನ್ನು ಕೂಡ ಪಡೆಯಲಾಗಿದೆ. ಮತ್ತೆ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳಾರಿದ್ರು ಅವರ ಸಾಕ್ಷಿಗಳನ್ನು ಕೂಡ ಪಡೆಯಲಾಗಿದೆ. ಕೋಲ್ಕತ್ತಾ ಪೊಲೀಸರ ಸಾಕ್ಷಿಗಳಾಗಿರ್ಬೋದು, ಮುಖ್ಯವಾಗಿ ಸಿಬಿಐ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಕಂಡುಕೊಂಡಂತಹ ಸಾಕ್ಷ್ಯಗಳೇನಿದೆ ಅವೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಯಿತು. ಈಗ ಕೊಟ್ಟಿರುವುದು ಕಳೆದ ವಾರವೇ ಈತ ದೋಷಿ ಅನ್ನುವಂತಹದನ್ನ ಸುಪ್ರೀಂ ಸೆಷನ್ ಕೋರ್ಟ್ ಹೇಳಿತ್ತು. ಈಗ ಶಿಕ್ಷೆ ಪ್ರಮಾಣವನ್ನ ಸೋಮವಾರ ಪ್ರಕಟ ಮಾಡ್ತೀವಿ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ಹೇಳಿತ್ತು. ಮತ್ತೆ ಇವತ್ತು ಮಧ್ಯಾಹ್ನದ ಮುಂಚೆ ವಿಚಾರಣೆ ನಡೀತು. ಮಧ್ಯಾಹ್ನದ ಮುಂಚೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಕೂಡ ಅಪರಾಧಿ ಇವತ್ತು ಕೂಡ ಹೇಳಿರುವಂತಹದ್ದು, ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ, ನನ್ನನ್ನ ಒತ್ತಾಯಪೂರ್ವಕವಾಗಿ ನನ್ನ ಹೇಳಿಕೆಗಳನ್ನಾಗಿರ್ಬೋದು ಸಹಿಯನ್ನ ಪಡೆಯಲಾಗಿದೆ, ನನಗೂ ಈ ಒಂದು ಕೇಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದನ್ನೇ ಕೂಡ ಆತ ವಾದ ಮಾಡ್ತಿರುವಂತಹದ್ದು. ಅದನ್ನ ಕೋರ್ಟ್ ವಿಚಾರಣೆಯನ್ನ ನಡೆಸಿ ಇವತ್ತು ಆತನ ವಾದವನ್ನು ಕೂಡ ಆಲಿಸಿದೆ. ಆದ್ರೆ ಈತ ಮಾಡಿರ್ತಕ್ಕಂತಹದ್ದು ತಪ್ಪು, ಘನಘೋರ ಅಪರಾಧ, ಈತನಿಗೆ ಶಿಕ್ಷೆ ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೆಷನ್ ಕೋರ್ಟ್ ನ ನ್ಯಾಯಾಧೀಶರು ಹೇಳಿದ್ರು. ಹಾಗಾಗಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟವನ್ನ ಮಾಡಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಮುಖ್ಯವಾಗಿ ದೇಶಾದ್ಯಂತ ಹೋರಾಟಗಳು ನಡೆದಂತಹ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ಏನಾಗುತ್ತೆ, ರೇಪ್ ಅಂಡ್ ಮರ್ಡರ್ ಕೇಸ್ಗಳು ಏನಾಗುತ್ತೆ, ಜೀವಾವಧಿ ಶಿಕ್ಷೆಗಿಂತ ಮರಣದಂಡನೆ ಶಿಕ್ಷೆಯನ್ನೇ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಒತ್ತಾಯಗಳು ಕೇಳಿ ಬಂದಿತ್ತು. ಮುಖ್ಯವಾಗಿ ದೆಹಲಿಯಲ್ಲಿ ನಡೆದಂತಹ ರೇಪ್ ಅಂಡ್ ಮರ್ಡರ್ ಕೇಸ್ ಏನಿದೆ, ಗ್ಯಾಂಗ್ ರೇಪ್ ಏನಿದೆ, ಈ ಪ್ರಕರಣದಲ್ಲೂ ಕೂಡ ಬಹುತೇಕ ಆರೋಪಗಳಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಕಳೆದ 2 ವರ್ಷಗಳ ಹಿಂದೆ ಮರಣದಂಡನೆಯನ್ನು ಕೂಡ ಶಿಕ್ಷೆಯನ್ನ ನೀಡಲಾಗಿತ್ತು. ಅದೇ ರೀತಿಯಾದಂತಹ ಶಿಕ್ಷೆಯನ್ನ ನಿರ್ಭಯ ಕೇಸ್ನಲ್ಲಿ ಏನಾಗಿತ್ತು, ಅದೇ ರೀತಿಯಾದಂತಹ ಶಿಕ್ಷೆಯನ್ನ ಈ ಒಂದು ಅಪರಾಧಿಗೆ ಕೊಡಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬಂದಿತ್ತು. ವಾದ ಪ್ರತಿವಾದವನ್ನು ಆಲಿಸಿದಂತಹ ಸೆಷನ್ ಕೋರ್ಟ್ ಸಂಜಯ್ ರಾಯ್ ಈಗ ಡೀಟೇಲ್ಸ್ ಪಡಿತಾ ಹೋಗ್ತೀನಿ ನಿಮ್ಮಿಂದ.